ಅದಕ್ಕೆ ನಾವೆಲ್ಲ ಸೇರಕ್ಕಾಗುತ್ತಾ ಹೇಳು? ಅದು ಅಲ್ಲದೆ ನಾನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದರೆ ತಾನೇ ನಾನು ಸರಿ ಅಂತ ಹೇಳ್ಕೊಳ್ಳೋಕ್ಕೆ ಜನ ಬಲ ಬೇಕು. ತಪ್ಪೇ ಮಾಡಿಲ್ಲ ಅಂದಮೇಲೆ ನಾನು ಯಾಕಮ್ಮ ಹೆದರ್ಕೋಬೇಕು? ನನ್ನ ಪರವಾಗಿ ನಾನೇ ವಾದ ಮಾಡ್ತೀನಿ, ಅದೇ ಸಾಕು. ನನ್ನ ಪರವಾಗಿ ಮಾತಾಡೋಕ್ಕೆ ಬಂದು ನಿಮಗೆ ಅವಮಾನ ಆಗೋದನ್ನು ನನಗೆ ನೋಡೋಕ್ಕಾಗಲ್ಲ ಅಮ್ಮ. ಅಯ್ಯೋ, ಯಾಕಮ್ಮ ಈ ಥರ ಹಠ ಮಾಡ್ತಾ ಇದೆಯಾ? ಸರಿ ಬಿಡು. ನೋಡು, ಯಾವುದೇ ಕಾರಣಕ್ಕೂ ನೀನು ಮಾತ್ರ ತಾಳ್ಮೆ ಕಳ್ಕೋಬಾರ್ದು. ನನ್ನ ಮಗಳು ತಾಳ್ಮೆಯಿಂದ ಎಲ್ಲಾನು ಸಂಭಾಳಿಸ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆನ ನೀನು ಉಳಿಸ್ಕೋಬೇಕು. ಸರಿನಾ ಕಂದ? ಸರಿ ಅಮ್ಮ, ಎಲ್ಲ ಮುಗಿದ ಮೇಲೆ ನಾನೇ ನಿಮಗೆ ಫೋನ್ ಮಾಡ್ತೀನಿ. ಆಯ್ತಮ್ಮ. ಅಯ್ಯೋ ರಾಮ, ಏನ್ರಿ ಇವಳು ನಾವು ಬರ್ತೀವಿ ಅಂದ್ರೆ ಬೇಡ ಅಂತಿದ್ದಾಳಲ್ಲ? ಲಕ್ಷ್ಮಿ, ಭಾವನ ಹೇಳೋದು ಸರಿ ಇದೆ. ಅವಳು ತಪ್ಪೇ ಮಾಡಿಲ್ಲ ಅಂದಮೇಲೆ ಭಯ ಪಡುವಂಥದ್ದು ಏನಿದೆ? ಅವಳು ತಪ್ಪು ಮಾಡಿಲ್ಲ ಅಂತ ನಮ್ಮಿಬ್ರಿಗೂ ಗೊತ್ತು, ಅವಳಿಗೂ ಗೊತ್ತು. ಆದರೆ ಆ ಪಂಚಾಯತಿಲಿ ತಲೆಗೊಂದು ಮಾತಾಡ್ತಾರೆ. ಮಾತಿಗೆ ಮಾತು ಬೆಳೆದು ಏನಾದರೂ ಆಗ್ಬಿಟ್ರೆ ನನ್ಗೆ ಯಾಕೋ ಆತಂಕ ಆಗ್ತಿದೆ ರೀ. ನೋಡಿ ಲಕ್ಷ್ಮಿ, ನಾವು ಇಲ್ಲಿ ಹೀಗೆ ಆತಂಕ ಪಟ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಭಾವನಿಗೆ ಅಲ್ಲಿ ಪರಿಸ್ಥಿತಿ ಏನು ಅಂತ ಗೊತ್ತಿದೆ. ಅದಕ್ಕೆ ಅವಳು ನಾವು ಬರೋದು ಬೇಡ ಅಂತ ಹೇಳ್ತಿದ್ದಾಳೆ. ನಾವು ಬಲವಂತವಾಗಿ ಬರ್ತೀವಿ ಅಂತ ಅಂದರೆ ಅದು ಸರಿಯಾಗಲ್ಲ. ಇಂಥ ಸಮಯದಲ್ಲಿ ನಮ್ಮ ಸಂತು ಹರೀಶ್ ಚೆನ್ನಾಗಿದ್ರೆ ಅಲ್ಲಿ ಹೋಗಿ ನ್ಯಾಯ ಕೇಳ್ಬೋದಿತ್ತು. ಅವ್ರು ನೋಡಿದ್ರೆ ಯಾವ ಕೆಲಸಕ್ಕೂ ಬರ್ದಿರೋ ಥರ ಇದ್ದಾರೆ. ಹರೀಶನ್ ನೋಡಿದ್ಯಲ್ಲ, ಅಕ್ಕನ ಜೀವನ ಹಾಳಾಗ್ತಾ ಇದೆ, ಏನು ಮಾಡಬೇಕು ಅಂತ ಯೋಚನೆ ಮಾಡೋದು ಬಿಟ್ಟು ನನ್ನ ಜೀವನ ಹಾಳಾಗ್ತಾ ಇದೆ ಅಂತ ಫೋನ್ ಮಾಡಿ ಹೇಳ್ತಿದ್ದಾನೆ. ಏನಂತ ನಮ್ಮ ಹೊಟ್ಟೆಲ್ ಹುಟ್ಟಿದ್ರು ಇವರು. ನೋಡು, ನಮ್ಮ ಮಕ್ಕಳು ನಮಗೆ ಸಹಾಯ ಮಾಡ್ತಾ ಇದ್ರು. ಸಿದ್ದು ಅಲ್ಲಿದ್ದಾರೆ, ಅವ್ರ ಬಗ್ಗೆ ನಂಗೆ ನಂಬಿಕೆ ಇದೆ. ನಮ್ಮ ಭಾವನನ್ನ ಪರವಾಗಿ ನಿಂತ್ಕೋತಾರೆ, ಅವಳ ಪರವಾಗಿ ಮಾತಾಡ್ತಾರೆ. ನಮ್ಮ ಭಾವನ ಉಳಿಸ್ಕೋತಾರೆ. ಲಕ್ಷ್ಮಿ, ನೀ ಧೈರ್ಯವಾಗಿರು. ಅಷ್ಟಾದ್ರೆ ಸಾಕು ರೀ, ಎಲ್ಲ ಸರಿ ಹೋದ್ರೆ ಸಾಕು.